ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಭಗವದ್ಭಕ್ತರು, ಮುಮುಕ್ಷ ಸಾಧಕರು, ಸದ್ಗುರು ಭಕ್ತರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ, ವಾರ ಶುಕ್ರವಾರ. 2025ನೇ ಇಸ್ವಿಯಲ್ಲಿ ಜೂಲೈ ಮಾಹೆಯಲ್ಲಿ ಇಂದು 18ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ನೋಡೋಣ. ನಮೋ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. 110ನೇ ಪುಟ ಕನ್ನಡದ ಗ್ರಂಥದಲ್ಲಿ. ನಚ ವಿಪರೀತ ಜ್ಞಾನಾದಿವೃತ್ತಿ ಅತಿರಿಕ್ತಸ್ಯ ಅಜ್ಞಾನಸ್ಯ ಕಟಾಕ್ಷೇಣಾಪಿ ವೀಕ್ಷಣಂ ಉಪಲಭ್ಯತೆ ಶಾಂಕರ ಭಾಷ್ಯೇಷು. ಶಾಂಕರ ಪ್ರಸ್ಥಾನತ್ರಯ ಭಾಷ್ಯಗಳಲ್ಲಿ ಈ ವಿಷಯವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಕುಡಿನೋಟದಿಂದಲೂ ನೋಡಿಲ್ಲ. ಇದು
ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಗೊತ್ತೇ ಇಲ್ಲ, ತಿಳಿದೇ ಇಲ್ಲ. ಏನು? ವಿಪರೀತ ಜ್ಞಾನಾದಿ ವೃತ್ತಿ. ವಿಪರೀತ ಜ್ಞಾನಂ, ಸಂಶಯ ಜ್ಞಾನಂ, ಜ್ಞಾನಾಭಾವ. ಆದಿ ಶಬ್ದದಿಂದ ಉಳಿದ ಎರಡನ್ನು ತಗೊಳ್ಬೇಕು. ವಿಪರೀತ ಜ್ಞಾನವೇ ಮುಂತಾಗಿರುವ ವೃತ್ತಿ, ಪ್ರತ್ಯಯ ರೂಪವಾಗಿರುವ ಅಜ್ಞಾನಕ್ಕಿಂತ ವ್ಯತಿರಿಕ್ತಸ್ಯ, ಬೇರೆಯಾಗಿರುವ, ಈ ಮೂರಕ್ಕಿಂತಲೂ ಭಿನ್ನವಾಗಿರುವ ಜ್ಞಾನಾಭಾವ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ, ಈ ಮೂರಕ್ಕಿಂತಲೂ ಭಿನ್ನವಾಗಿರುವ ಅಜ್ಞಾನವನ್ನ ಭಾಷ್ಯಕಾರ ಶಂಕರರು ತಮ್ಮ ಭಾಷ್ಯಗಳಲ್ಲಿ ಎಲ್ಲಿಯೂ ಕುಡಿನೋಟದಿಂದಲೂ ನೋಡಿಲ್ಲ. ಏಕೆ? ಅವ್ರಿಗೆ ಗೊತ್ತೇ ಇಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಭಾಷ್ಯ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಈ ಬೆಂಗಳೂರಿನ ಒಂದು ಅರಮನೆ ಅಥವಾ ವಿಧಾನಸೌಧ ಅಥವಾ ಮೈಸೂರಿನ ಅರಮನೆಯ ವಿಚಾರವಿಲ್ವೇ ಇಲ್ಲ. ಯಾಕೆ? ಅವರ ಕಾಲದಲ್ಲಿ ಇತ್ತಿಲ್ಲ, ಎಲ್ಲ ಈಚೆಗೆ ಬಂದದ್ದು. ಎಲ್ಲಾದ್ರೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಸ್ಕೂಟಿ, ಆಟೋ ರಿಕ್ಷಾ, ಟ್ಯಾಕ್ಸಿ ವಿಷಯ ಹೇಳಿದ್ದಾರಾ? ಯಾಕೆ? ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಶಂಕರಾವಾಸ್ ಟೋಟಲಿ ಅನ್ಅವೇರ್ ಆಫ್ ದಿಸ್ ಸ್ಟ್ರೇಂಜ್ ಮೂಲವಿದ್ಯಾ ದರ್ಶನವಾದ, ಮೂಲಾಜ್ಞಾನವಾದ ಅಂತ ಹೇಳ್ತಾ ಇದ್ದಾರೆ. ಎಷ್ಟ ಶಂಕರಾಚಾರ್ಯರು ಹೇಳಿಲ್ಲ, ಗೊತ್ತೇ ಇಲ್ಲ ಅವರಿಗೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಭಗವತ್ಪಾದ ಗೌಡಪಾದಾಚಾರ್ಯರು, ಭಗವತ್ಪಾದ ಶಂಕರರು, ಭಗವತ್ಪಾದ ಸುರೇಶ್ವರಾಚಾರ್ಯರುಗಳು ವೇದಾಂತಾಚಾರ್ಯರಾಗಿ ಗೌಡಪಾದೀಯ ಕಾರಿಕ, ಶಾಂಕರ ಭಾಷ್ಯಗಳು, ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ, ವಾರ್ತಿಕ ದ್ವಯ ಪ್ರಸಿದ್ಧವಾಗಿವೆ. ಅವರು ಯಾರಿಗೂ ಕೂಡ ಈ ಮೂಲ ವಿದ್ಯಾವಾದದ ಕಲ್ಪನೆಯೇ ಇಲ್ಲ. ಗುರುಗಳ ವಾದ ನೋಡಿ ಆಗಿದೆ. ಭಾಷ್ಯದಲ್ಲಿ ಇಲ್ಲ ಅಂತ ಗೊತ್ತೇ ಇಲ್ಲ ಅವರಿಗೆ. ಸರಿ, ನಚ ವಾಚ್ಯಂ, ಹೀಗೆ ಹೇಳಬಾರದು, ಹೀಗೆ ಹೇಳಲ್ಪಡಬಾರದು. ಇದು ಕರ್ಮಣಿ ಪ್ರಯೋಗ. ಏನಂತ? ಅನಾದಿ ಜಡ ಉಪಾದಾನಂ, ಅನಾದಿ ಜಡ ಉಪಾದಾನಂ, ಮಾಯಾ ಶಕ್ತಿ ಆದಿ ಅಪರಾವಿಧಾನಂ ಅಸ್ತ್ಯೇವ ಸಮ್ಮತಂ ಭಾಷ್ಯಕಾರಸ್ಯಾಪಿ ಇತಿ. ಇದಕ್ಕೆ ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ಭಾಷ್ಯಕಾರಸ್ಯಾಪಿ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯಸ್ಯ ಭಾಷ್ಯಕಾರಸ್ಯ ಅಪಿ ಅನಾದಿಭೂತಂ ಜಡಭೂತಂ ಉಪಾದಾನಭೂತಂಚ ಅಜ್ಞಾನಂ ಸಮ್ಮತಮೇವ ಇತಿ. ತತಿ ಮಾಯಾ ಶಬ್ದೇನ, ಶಕ್ತಿ ಶಬ್ದೇನ, ಕಾರಣ ಶಬ್ದೇನ ಅಪರಾಭಿಧಾನಂ ಅಸ್ತ್ಯೇವ ಇತಿ ನ ಚ ವಾಚ್ಯಂ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೂ ಕೂಡ ಈ ಮೂಲಾಜ್ಞಾನದ ಸಮ್ಮತವಿದೆ. ಮೂಲಾವಿದ್ಯಾವಾದವನ್ನ, ಮೂಲಾಜ್ಞಾನವಾದವನ್ನ ಶಂಕರಾಚಾರ್ಯರು ಒಪ್ಪಿಕೊಂಡಿದ್ದಾರೆ. ಅವರ ಭಾಷ್ಯದಲ್ಲಿ ಇಲ್ಲೇ ಇರುವಾಗ ಬೇಡ, ಆದರೆ ಅವರು ಒಪ್ಕೊಂಡಿದ್ದಾರೆ. ಹೇಗೆ? ಒಂದು ಉದಾಹರಣೆ. ಈಗ 4 × 4 16. ಇದನ್ನು ಶಂಕರಾಚಾರ್ಯರು ಒಪ್ಕೊಂಡಿದ್ದಾರೋ ಇಲ್ವೋ? ಒಪ್ಕೊಂಡಿದ್ದಾರೆ. ಭಾಷ್ಯದಲ್ಲಿ ಇಲ್ವಲ್ಲ. ಎಲ್ಲಿಯೂ ಶಾಂಕರ ಪ್ರಸ್ಥಾನತೆ ಭಾಷ್ಯಗಳಲ್ಲಿ 4 × 4 = 16 ಅಂತ ಹೇಳಿಲ್ಲ. ಆದ್ದರಿಂದ ಶಂಕರಾಚಾರ್ಯರಿಗೆ ಸಮ್ಮತವಲ್ಲ ಎಂದು ಹೇಳಬಾರದು ಅಂತ ಪೂರ್ವ ಪಕ್ಷ. ಗುರು ಹೇಳ್ತಾ ಇದ್ದಾರೆ 4 + 4 16, 4 + 4 8. ಇದು ಯೂನಿವರ್ಸಲ್ ಟ್ರೂತ್. ಇದನ್ನು ಶಂಕರಾಚಾರ್ಯರೇ ಒಪ್ಕೊಳ್ತಾರೆ.
ಆದರೆ ಮೂಲ ವಿದ್ಯಾವಾದ ಹಾಗಲ್ಲ. ಬಹಳ ಚೆನ್ನಾಗಿ ಮೂಲ ವಿದ್ಯಾ ಅಂದ್ರೇನು? ಅನಾದಿಯಾಗಿರುವ ಜಡವೂ ಆಗಿರುವ ಈ ಜಗತ್ತಿಗೆ ಉಪಾದಾನ ಕಾರಣವಾಗಿರುವ ಜ್ಞಾನಾಭಾವ, ಸಂಶಯ ಜ್ಞಾನ, ವಿಪರೀತ ಜ್ಞಾನಗಳೆಂಬ 3 ತರಹದ ಅಜ್ಞಾನಿಗಳಿಗೆ ಉಪಾದಾನ ಕಾರಣವಾಗಿರುವಂತಹ ಅಜ್ಞಾನವೊಂದನ್ನ ಭಾಷ್ಯಕಾರ ಶಂಕರರು ಒಪ್ಪಿಕೊಂಡಿದ್ದಾರೆ. ಭಾಷ್ಯಕಾರ ಶಂಕರರಿಗೂ ಇದು ಸಮ್ಮತವಾಗಿದೆ ಎಂದು ಹೇಳಬಾರ್ದು. ಇದಕ್ಕೇನು ಹೆಸರು? ಮಾಯಾ ಎಂದು ಹೆಸರು, ಶಕ್ತಿ ಎಂದು ಹೆಸರು, ಆದಿ ಅಂದ್ರೆ ಬೀಜ ಎಂದು ಹೆಸರು, ಮೂಲ ಎಂದು ಹೆಸರು, ಕಾರಣ ಎಂದು ಹೆಸರು. ಮಾಯಾ, ಶಕ್ತಿ ಮುಂತಾಗಿರುವ ಅಪರಾಭಿಧಾನಂ, ಅಪರಾಣಿ ಅಭಿಧಾನಾನಿ ಯಸ್ಯ ಅಜ್ಞಾನಸ್ಯ ತತ್ ಅಜ್ಞಾನಂ ಅಪರಾಭಿಧಾನಂ. ಅದಕ್ಕೆ ಅನೇಕ ಹೆಸರು, ಶಕ್ತಿ, ನಾಮರೂಪ ಇತ್ಯಾದಿ. ಇಂಥ ಅಜ್ಞಾನವು ಶಂಕರನಿಗೆ ಸಮ್ಮತವಾಗಿತ್ತು ಎಂದು ಹೇಳಬಾರದು. ಶಂಕರಾಚಾರ್ಯರಿಗೆ ಗೊತ್ತಿಲ್ಲ, ಅದೊಂದು ಪಾಯಿಂಟ್. ಗೊತ್ತಿಲ್ಲದೆ ಹೋದರೂ ಕೂಡ ಶಂಕರ ಆಲ್ಸೋ ಅಡ್ಮಿಟ್ಸ್ ಅಂತ ಹೇಳಬಾರದು. ಬಾ, ಎಷ್ಟು ಜನ ಬರೀತಾರೆ ನೋಡಿ ಗುರುಗಳವರು. ಮಾಯಾಯ, ಇದು ಮಾಯಯ ಅಲ್ಲ, ಮಾಯಾಯ. ಮಾಯಾ ಮಾಯೇ ಮಾಯಾ, ಹೇ ಮಾಯೇ ಹೇ ಮಾಯೇ ಹೇ ಮಾಯಾ, ಮಾಯಾಂ ಮಾಯೇ ಮಾಯಾ, ಮಾಯಯ ಮಾಯಾಭ್ಯಾಂ ಮಾಯಾಭಿಃ ಮಾಯಾಯೈ, ಮಾಯಾಭ್ಯಾಂ ಮಾಯಾಭ್ಯಃ ಮಾಯಾಯಾಃ, ಮಾಯಾಭ್ಯಾಂ ಮಾಯಾಭ್ಯ ಮಾಯಾಯಾಃ, ಮಾಯಯೋಃ ಮಾಯಾನಾಂ ಮಾಯಾಯಾಂ ಮಾಯಯೋಃ ಮಾಯಾಸು. ಇದು ಷಷ್ಠಿ ಏಕವಚನ ರೂಪ. ಸೀತಾಯಾಃ ಅನ್ನುವಂತೆ ಮಾಯಾಯಾಃ ಅವಿದ್ಯಾ ಕಲ್ಪಿತತ್ವೇನೈವ ನಿರ್ದೇಶಾದ್ ಭಾಷ್ಯೇ. ಎಷ್ಟು ಧೈರ್ಯ ಬರಿತಾ ಇದ್ದ ಪೂಜ್ಯ ಸದ್ಗುರು. ಭಾಷ್ಯೆ, ಶಾಂಕರ ಭಾಷ್ಯದಲ್ಲಿ, ಅಂದರೆ ಶಾಂಕರ ಭಾಷ್ಯಗಳಲ್ಲಿ. ಇದಕ್ಕೆದರು ಸಾಮಾನ್ಯ ನಪುಂಸಕೆ ಏಕವಚನಂ ಏವಂ ಜನಃ ವದತಿ. ಅದು ಪುಲ್ಲಿಂಗ ಬಂದು. ಜನಃ ಅಂದ್ರೇನು? ಜನನು ಅಲ್ಲ, ಜನಗಳು. ಬಹುವಚನಾರ್ಥದಲ್ಲಿ ಏಕವಚನ ಬರುವರು. ಭಾಷ್ಯೆ ಎನ್ನುವ ಮಾತಿಗೆ ಭಾಷ್ಯೇಶು ಅಂತರ್ಥ. ಶಾಂಕರ ಭಾಷ್ಯಗಳಲ್ಲಿ ತಥಾ ನಿರ್ದೇಶಾತ್, ಹಾಗೆ ಸುಸ್ಪಷ್ಟವಾಗಿ ನಿರ್ದೇಶ ಮಾಡಿರುವುದರಿಂದ ಏನಂತ? ಮಾಯಾಯಾಃ, ಮಾಯೆಯನ್ನು ಅವಿದ್ಯಾ ಕಲ್ಪಿತತ್ವೇನ, ಅವಿದ್ಯಾ ಕಲ್ಪಿತವಾಗಿದೆ ಎಂದು, ಅವಿದ್ಯಾ ಕಲ್ಪಿತತ್ವೇನೈವ, ಅವಿದ್ಯಾ ಕಲ್ಪಿತವೇ ಆಗಿದೆಯೇ ಎಂದೇ ಹೇಳಿದ್ದಾರೆ. ಎಲ್ಲೆಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮಾಯಾ ವಸ್ತುವನ್ನು ಕುರಿತು ವಿಚಾರ ಮಾಡಿದ್ದಾರೆಯೋ ಅಂಥ ಎಲ್ಲ ಕಡೆಗಳಲ್ಲಿಯೂ ಮಾಯೆಯನ್ನು ಅವಿದ್ಯಾ ಕಲ್ಪಿತ, ಮಾಯಾ ಈಸ್ ಪ್ರೊಜೆಕ್ಟೆಡ್ ಬೈ ಅವಿದ್ಯಾ, ಮಾಯಾ ಇಸ್ ದಿ ಪ್ರೊಜೆಕ್ಷನ್ ಆಫ್ ಅವಿದ್ಯಾ, ಮಾಯಾ ಇಸ್ ದಿ ಪ್ರಾಡಕ್ಟ್ ಆಫ್ ಅವಿದ್ಯಾ, ಅವಿದ್ಯಾ ಪ್ರೊಜೆಕ್ಟ್ಸ್ ಮಾಯಾ, ಅವಿದ್ಯಾ ಕಾಸಸ್ ಮಾಯಾ ಎಂದೇ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ನೋಡಿ. ಇದನ್ನು ನಾವು ನಿಧಾನ ಸ್ಟಡಿ ಮಾಡ್ಬೇಕು. ಹೇಳ್ತೇನೆ, ಮಾಯೆಯನ್ನು ಅವಿದ್ಯೆಯಿಂದ ಕಲ್ಪಿತವಾದ ವಸ್ತು ಎಂದೇ ಶಾಂಕರ ಭಾಷ್ಯದಲ್ಲಿ ಭಗವತ್ಪಾದ ಶಂಕರಾಚಾರ್ಯರು ನಿರ್ದೇಶ ಮಾಡಿದ್ದಾರೆ. ನಿರ್ದೇಶ ಅಂದ್ರೆ ಇಟ್ ಹ್ಯಾಸ್ ಬೀನ್ ಪ್ರೊಕ್ಲೈಮ್ಡ್ ಬೋಲ್ಡ್ಲಿ ಅಂಡ್ ಕ್ಲಿಯರ್ಲಿ. ಎಲ್ಲ ಮಾಯಾ ಅಂದ್ರೇನು? ಅವಿದ್ಯೆಯಿಂದ ತೋರುವ ಪದಾರ್ಥ. ಅವಿದ್ಯಾ ಅಂದ್ರೇನು? ಜ್ಞಾನಾಭಾವ, ಮಿಥ್ಯಾಜ್ಞಾನ, ಸಂಶಯ ಜ್ಞಾನ. ಇದು ಅಂತಃಕರಣದ ಧರ್ಮ, ವೃತ್ತಿ ರೂಪವಾದದ್ದು, ಪ್ರತ್ಯಯ ರೂಪವಾದದ್ದು. ಇದರಿಂದ ತೋರುತ್ತಿರುವಂಥ ಅನಾತ್ಮ ವಸ್ತು ಮಾಯ. ಕತ್ತಲೆಯಲ್ಲಿ
ನನ್ನ ಮನಸ್ಸಿನ ಭ್ರಮೆಯಿಂದ, ಕಣ್ಣಿನ ದೋಷದಿಂದ ಇಲ್ಲಿದೆ ಅದು ಅವಿದ್ಯ ತೋರ್ತಾ ಇದೆ ಹಾವು. ಅದೇ ತರಹ ಈ ಪ್ರಪಂಚವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಮಾಯಾ ಎಂದು ಕರೆದಿದ್ದಾರೆ. ಇದನ್ನೇ ಎಲ್ಲ ಆಚಾರ್ಯರೇ ಮಾಯಾ ಮಾತ್ರಮಿದದ್ವೈತಂ, ಹೌದಾ, ಅದ್ವೈತಂ ಪರಮಾರ್ಥತಃ ಅಂದ್ಬಿಟ್ರು. ಈ ದ್ವೈತವೆಲ್ಲವೂ ಮಾಯಾ. ಅನಾತ್ಮ ಪ್ರಪಂಚಕ್ಕೆ ಹೆಸರು ಮಾಯಾ, ಪಂಚಭೂತಗಳಿಗೆ ಹೆಸರು ಮಾಯಾ, ಈ ವಿಶ್ವಕ್ಕೆ ಹೆಸರು ಮಾಯಾ, 12 ಲೋಕಗಳಿಗೆ ಹೆಸರು ಮಾಯಾ, 14 ಲೋಕಗಳಿಗೆ ಹೆಸರು ಮಾಯಾ. ಮಾಯಾ ಅಂದ್ರೇನು? ಅವಿದ್ಯೆಯಿಂದ ತೋರ್ತಾ ಇದೆ. ಅವಿದ್ಯೆ ಅಂದ್ರೇನು? ಆತ್ಮನ ಸ್ವರೂಪವನ್ನ ಸರಿಯಾಗಿ ತಿಳಿಯದಿರುವುದು. ಯಾರು ಆತ್ಮನ ಸ್ವರೂಪವನ್ನ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡಿದ್ದಾರೆಯೋ ಅವರಿಗೆ ಆತ್ಮನನ್ನ ಬಿಟ್ಟು ಆತ್ಮನಿಗಿಂತ ಭಿನ್ನವಾಗಿ ಈ ದ್ವೈತ ಪ್ರಪಂಚವು ಸತ್ಯವಾಗಿ ತೋರುವುದಿಲ್ಲ. ಚಿನ್ನದ ಸ್ವರೂಪವನ್ನ ಬಲ್ಲಂತ ಅಕ್ಕಸಾಲಿಗೆ ಚಿನ್ನಕ್ಕಿಂತ ಬೇರೆಯಾಗಿ ಯಾವ ಆಭರಣಗಳು ತೋರುವುದಿಲ್ಲ. ಸ್ವಾಮಿ, ತೋರ್ತಾ ಇದೆಯಲ್ಲ ನಿಮ್ಮ ದೃಷ್ಟಿಯಿಂದ. ಚಿನ್ನ ಬೆಳ್ಳಿ ಅಂಗಡಿಗೆ ಹೋದ್ರೆ ಕೇಳ್ತಾನೆ, ನಿಮ್ಗೇನು ಬಳೆ ಬೇಕಾ, ಪಂಚಪಾತ್ರೆ ಬೇಕಾ, ತಮ್ಗೆ ಬೇಕಾ, ಉದ್ಧರಣೆ ಬೇಕಾ ಅಂತ ಕೇಳ್ತಾನಲ್ಲ ಅಂದ್ರೆ ಅವನಿಗೆ ಗೊತ್ತು ಯಾವುದೂ ಇಲ್ಲ, ಎಲ್ಲವೂ ಬೆಳ್ಳಿ, ಎಲ್ಲವೂ ಬಂಗಾರ ಅಲ್ವೇ. ಅದೇ ತರಹ ಬ್ರಹ್ಮಜ್ಞಾನಿಗೆ ಎಲ್ಲವೂ ನಾನೇ, ಆತ್ಮೈವೇದಂ ಸರ್ವಂ, ಬ್ರಹ್ಮೈವೇದಂ ಸರ್ವಂ, ಈಶಾವಾಸ್ಯಮಿದಂ ಸರ್ವಂ, ವಾಸುದೇವ ಅರ್ಥವಾಗಿದೆ. ಯಾಕೆ? ಅವನಿಗೆ ಅಜ್ಞಾನವಿಲ್ಲ. ಸಾಮಾನ್ಯ ಮನುಷ್ಯರಿಗೆ ಅಜ್ಞಾನ ಕೂತ್ಕೊಂಡಿದೆ. ಯಾಕೆ? ವೇದಾಂತ ವಿಚಾರವನ್ನ ಮಾಡಿಲ್ಲ, ಗುರುಗಳ ಹತ್ರಕ್ಕೆ ಹೋಗಿ ಉಪದೇಶವನ್ನ ಶ್ರವಣ ಮಾಡಿಲ್ಲ. ಮಾಡದಿರುವುದರಿಂದ ಏವಮಯಮನಾದಿರನಂತ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ. ನೋಡಿ, ಗುರುಗಳ ಮಾತು. ಮಾಯೆಯನ್ನು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅವಿದ್ಯಾ ಕಲ್ಪಿತ, ಅವಿದ್ಯಾ ವಿಜೃಂಭಿತ, ಅವಿದ್ಯಾ ದರ್ಶಿತ, ಅವಿದ್ಯಾಕೃತ, ಅವಿದ್ಯಾ ವಿಲಾಸ ಮುಂತಾಗಿ ಕರೆದಿದ್ದಾರೆ. ಇದನ್ನು ಪಾಠ ಮಾಡುವಾಗ ಅಬ್ಬ ನನ್ನ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಓದ್ದಕ್ಕೆ ಹೇಳ್ತಾ ಇದ್ದ, ನೋಡಪ್ಪ ಮಗು, ಅವಿದ್ಯಾ ಕಲ್ಪಿತ ಮಾಯಾ, ಅವಿದ್ಯಾ ವಿಜೃಂಭಿತ ಮಾಯಾ, ಅವಿದ್ಯಾಕೃತ ಮಾಯಾ, ಅವಿದ್ಯಾ ಪ್ರದರ್ಶಿತ ಮಾಯಾ, ಅವಿದ್ಯಾ ವಿಲಾಸಭೂತ ಮಾಯಾ, ಎಲ್ಲವೂ ಸಿನಾನಿಮ್ಸ್. ಡನ್ ಬೈ ಅವಿದ್ಯಾ, ಶೋನ್ ಬೈ ಅವಿದ್ಯಾ, ಕ್ರಿಯೇಟೆಡ್ ಬೈ ಅವಿದ್ಯಾ, ಪ್ರೊಜೆಕ್ಟೆಡ್ ಬೈ ಅವಿದ್ಯಾ. ಯಾವುದು ಮಾಯಾ? ಈ ಪ್ರಪಂಚಕ್ಕೆ ಮಾಯಾ ಅನ್ಸಿದ್ರು. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಿಂಹಗರ್ಜನೆ. ಮಾಯೆಯನ್ನ ಎಲ್ಲೆಲ್ಲಿ ಶಂಕರರು ತಿಳಿಸುತ್ತಾರೆಯೋ ಎಲ್ಲ ಕಡೆಗಳಲ್ಲಿಯೂ ಮಾಯೆಯನ್ನ ಅವಿದ್ಯಾ ಕಲ್ಪಿತ ತತ್ವ, ಹುಸಿ ತತ್ವ, ಜೊಳ್ಳು ಅಂತಾನೆ ಹೇಳ್ತಾರೆ. ಈಗಿನ ಮೂಲಾವಿದ್ಯಾವಾದಿಗಳು ಮಾಯೆ ಎಂದರೆ ಅವಿದ್ಯಾ, ಅವಿದ್ಯೆ ಎಂದರೆ ಮಾಯಾ, ಮಾಯೆಯನ್ನು ಅವಿದ್ಯೆಯನ್ನು ಕೂಡ ಪರ್ಯಾಯ ಪದಗಳನ್ನಾಗಿ ಮಾಡಿದ್ದಾರೆ. ಅವಿದ್ಯಾ ಮಾಯೆಗಳು ಪರ್ಯಾಯ ಪದಗಳಲ್ಲ. ಅವಿದ್ಯೆಯೇ ಮಾಯಾ, ಮಾಯೆಯೇ ಅವಿದ್ಯಾ ಎಂದು ಎಲ್ಲ ಮೂಲ ವಿದ್ಯಾವಾದಿಗಳು ಹೇಳ್ತಾರೆ. ಇದು ತಪ್ಪು. ಶಾಂಕರ ಭಾಷ್ಯದಲ್ಲಿ ಅವಿದ್ಯೆಯನ್ನ ಮನಸ್ಸಿನ ಪ್ರತ್ಯಯ ಅಂತಲೂ, ಮಾಯೆಯನ್ನ ಅವಿದ್ಯಾ ಪ್ರತ್ಯಯದಿಂದ ತೋರುತ್ತಿರುವ ಭಾಷ್ಯ ವಸ್ತು ಅಂತಲೂ ಹೇಳಿದ್ದಾರೆ. ಅದ್ಭುತ. ಮಾಯಾಯಾಃ ಭಾಷ್ಯೆ ಅವಿದ್ಯಾ ಕಲ್ಪಿತತ್ವೇನೈವ
ಅವಿದ್ಯಾ ಕಲ್ಪಿತ ಮಾಯಾ ಇತ್ಯೇವ ನಿರ್ಧಿ. ಹಾಗಂತಲೇ ಹೇಳಿದೆ. ಎಲ್ಲಿಯೂ ಕೂಡ ಮಾಯಾ ಏವ ಅವಿದ್ಯಾ ಅವಿದ್ಯಾ ಏವ ಮಾಯಾ ಇತಿ ಮಾಯಾ ಅವಿದ್ಯೆಯೋ ಸಾಮಾನಾಧಿಕರಣ್ಯಂ ಪರ್ಯಾಯಾರ್ಥತ್ವಂ ನೈವ ಉಕ್ತಂ ಭಗವತಾ ಶಂಕರೇಣ. ಒಂದು ಉದಾಹರಣೆ, ತಥಾಚ ವಕ್ಷ್ಯತಿ. ವಕ್ಷ್ಯತಿ ಎನ್ನುವಂತಹದ್ದು ಭವಿಷ್ಯತ್ ಕಾಲದ ರೂಪ. ಇದು ವಚ ಪರಿಭಾಷಣೆ, ವಚ ವ್ಯಕ್ತಾಯಾಮ್ ವಾಚಿ ಎನ್ನುವ ಧಾತುವಿನಿಂದ ಬಂದಿರು. ವಕ್ಷ್ಯತಿ ಅಂದ್ರೆ ಮುಂದೆ ಹೇಳುತ್ತಾನೆ, ಏಕವಚನ ಪ್ರಯೋಗ. ಕಹ ಭಗವಾನ್ ಭಾಷ್ಯಕಾರ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಏಕವಚನದಲ್ಲಿ ಶಂಕರ ವಕ್ಷ್ಯತಿ ಅಂದ್ಬಿಟ್ರು. ಅದು ತಪ್ಪಲ್ವೇ? ಇಲ್ಲ. ಭಗವಾನ್ ಶಂಕರ ಅಂದ್ಬಿಟ್ರು. ಭಗವಾನ್ ಹಾಕಿದ ಕೂಡಲೇ ಪೂಜ್ಯರಾದ ಶಂಕರಾಚಾರ್ಯರು ಅಂತ ಅರ್ಥ. ನೋಡಿ, ಇಂಗ್ಲಿಷಿನಲ್ಲಿ ಪ್ರತಿಯೊಂದಕ್ಕೂ ಏಕವಚನ. ಶಂಕರ ಸೇಸ್ ಅಂತ ಹೇಳ್ತಾರೆ ಹೊರತು ಶಂಕರಾಸ್ ಸೇ ತಪ್ಪು. ಸೋ ಸೇಸ್ ಕೃಷ್ಣ, ಕೃಷ್ಣ ಸೇಸ್ ಇನ್ ಭಗವದ್ಗೀತಾ, ಕೃಷ್ಣ ಎಕ್ಸ್ಪ್ಲೈನ್ಸ್ ಇನ್ ಭಗವದ್ಗೀತಾ ಅಂತ ಸಿಂಗ್ಯುಲರ್ ಹೇಳ್ತಾರೆ. ಅದು ಬಿಟ್ಬಿಟ್ಟು ಕೃಷ್ಣಾಸ್ ಎಕ್ಸ್ಪ್ಲೈನ್ ಹುಚ್ಚ ಅಂತಾರೆ. ಭಾಷಾ ಮರ್ಯಾದೆ. ಕನ್ನಡದಲ್ಲಿ ನಾವು ಶಂಕರನು ಹೇಳುತ್ತಾನೆ ಅಂತ ಹೇಳಬಾರದು. ಶಂಕರರು ಹೇಳುತ್ತಾರೆ. ಸಂಸ್ಕೃತದಲ್ಲಿ ಭಗವಾನ್ ಶಂಕರ ವಕ್ಷ್ಯತಿ. ಭಗವಾನ್ ಶಬ್ದ ಹಾಕ್ಬಿಟ್ರೆ ಪರಮ ಪೂಜ್ಯರಾದ ಶಂಕರಾಚಾರ್ಯರು ಅಂತ ಅರ್ಥ. ಇದು ಭಾಷಾ ಮರ್ಯಾದ ಅಂತ ಹೇಳ್ತಾ ಇದ್ರು. ಪೂಜ್ಯ ಸದ್ಗುರುಗಳು ಯಾವ ಯಾವ ಭಾಷೆಯಲ್ಲಿ ಹೇಗೆ ಹೇಳಬೇಕು ಹಾಗೆ ಹೇಳ್ಬೇಕು. ಇಲ್ಲೇನಾದ್ರೂ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಶಂಕರ ವಕ್ಷ್ಯಂತಿ ಅಂತ ಹೇಳಿದ್ರೆ ದಡ್ಡ ಅಂತ ಆಗ್ತಾ ಇತ್ತು. ಶಂಕರ ವಕ್ಷ್ಯಂತಿ ತಪ್ಪು. ಶಂಕರ ವಕ್ಷ್ಯತಿ. ಸ್ವಾಮಿ ಶಂಕರನು ಹೇಳುತ್ತಾನೆ ಅಂದ್ರೆ ಏಕವಚನ ಮಾಯ್ತಲ್ಲ. ಭಗವಾನ್ ಶಂಕರ ವಕ್ಷ್ಯತಿ ಸರಿಯಾಗಿದೆ. ನೋಡಿ, ಇದೊಂದು ಒಳ್ಳೆ ವಾಕ್ಯ, ಅದ್ಭುತವಾದ ವಾಕ್ಯ. ಶಂಕರಾಚಾರ್ಯರ ಹೃದಯವನ್ನ ಎತ್ತಿ ತೋರಿಸುವಂತಹ ವಾಕ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪತ್ಯ ಮಾಡಿದ್ದಾರೆ. ವಾಕ್ಯ ತಥಾಚ ವಕ್ಷ್ಯತಿ ಭಗವಾನ್ ಭಾಷ್ಯಕಾರ ಶಂಕರ. ಕುತ್ರ? ಬ್ರಹ್ಮಸೂತ್ರ ಶಾಂಕರ ಭಾಷ್ಯೆ ಉದಗ್ರೆ. ಉದಗ್ರೆ ಅಂದ್ರೆ ಮುಂದಿನ ಭಾಗದಲ್ಲಿ. ಏನ್ ಹಾಗಂದ್ರೆ 2:1:14 21:14 ಸ್ವಾಮಿಗಳವರು ಇಂಗ್ಲಿಷ್ಗೆ ಮಾಡಿಬಿಡ. 21:14 ಅಂದ್ರೇನು? ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ. ನೋಡಿ ಅಂತ. ನೀ ದಯವಿಟ್ಟು ಉಪನ್ಯಾಸವಾದ್ಮೇಲೆ ಯಾರಾದ್ರೂ ಕೂತ್ಕೊಂಡು 2ನೇ ಅಧ್ಯಾಯ 1ನೇ ಪಾದ 14ನೇ ಸೂತ್ರವನ್ನು ನಂಗೆ ಫೋನ್ ಮಾಡಿ. ನೋಡಿದೆ, ಸಂತೋಷವಾದ ನಮಗೆ. ಅದನ್ನು ಗುರುಗಳವರು 21:14 ಗಟ್ ಮಾಡಿಬಿಟ್ಟಿದ್ರು. ಎಂಥ ಮಹಾತ್ಮರ ಸ್ವಾಮಿ. ನನಗೆ ಸ್ವಾಮಿಗಳ ಸ್ಮರಣೆಯಾಗಿಬಿಟ್ರೆ ಬರೀ ಸ್ಮರಣೆಯಲ್ಲ, ಈ ಪಾಠ ಗ್ರಂಥ ಓದುವಾಗ ಆನಂದ ಆಗುತ್ತೆ. ನನ್ನ ಮನಸ್ಸಿನ ನಿಶ್ಚಯ ಜ್ಞಾನವೇನು ಗೊತ್ತಾ? ಈ ಪ್ರಪಂಚದಲ್ಲಿ ಅನೇಕ ಜನ ಗುರುಗಳಿರ್ಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೇ ನಿಜವಾದ ಸದ್ಗುರುಗಳು. ಈ ಅಖಂಡ ಭೂಮಂಡಲದಲ್ಲಿ ಬೇಕಾದಷ್ಟು ಸನ್ಯಾಸಿಗಳಿರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೇ ನಿಜವಾದ ಯತಿ ಪುಂಗವರು. ಬೇಕಾದಷ್ಟು ಜನ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಮಹಾತ್ಮರು ಇರಬಹುದು, ಸಂತೋಷ. ನನ್ನ ದೃಷ್ಟಿಯಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಬ್ಬರೇ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜ್ಞಾನಿ ಪುಂಗವರು, ಯತಿವರೇಣ್ಯರು, ಮಹಾತ್ಮರು, ವೇದಾಂತ ಭಾಷ್ಯ ವ್ಯಾಖ್ಯಾನಕಾರರು. ತಥಾಚ ವಕ್ಷ್ಯತಿ. ಹೀಗೆಂದು ಭಾಷ್ಯಕಾರ ಭಗವಾನ್ ಶಂಕರರು ಮುಂದೆ ಬರೆಯುತ್ತಾರೆ.
ಎಲ್ಲಿ? ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಇದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಗೆಯಾಗಿರುವಂತ ಭಾಗ ಅಧ್ಯಾಸ ಭಾಷ್ಯ. ಹೌದಾ? ತಮೇತಂ ಏವಂ ಲಕ್ಷಣಮಧ್ಯಾಸಂ ಪಂಡಿತ ಅವಿದ್ಯೇತಿ ಮನ್ಯಂತೆ. ಇದು ವ್ಯಾಖ್ಯಾನ ಮಾಡ್ತಾರೆ. ಇದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಪೀಠಿಗೆಯಾಗಿರುವ ಭಾಗವಾದ್ರಿಂದ ಎರಡು ಹಂಗೆ. ಅಧ್ಯಾಸ ಭಾಷ್ಯವೂ ಕೂಡ ಬ್ರಹ್ಮಸೂತ್ರ ಭಾಷ್ಯದ ಒಂದು ಭಾಗ. ಆದ್ದರಿಂದಲೇ ತಥಾ ಹಿ ವಕ್ಷ್ಯತಿ, ಹಾಗಲ್ಲವೇ ಹೀಗಲ್ಲವೇ ಭಗವಾನ್ ಶಂಕರರು ಮುಂದೆ ತಮ್ಮ ಭಾಷ್ಯದಲ್ಲಿ ಬರೆದಿದ್ದಾರೆ, ಬರೆದಿದ್ದಾರೆ ಅಲ್ಲ, ಹಿ ವಿಲ್ ರೈಟ್. ಏನಂತ ವಾಕ್ಯ ಓದ್ತೇನೆ ನೋಡಿ. ನನಗೆ ರೋಮಾಂಚಕಾರಿಯಾದ ವಾಕ್ಯ ಸಿಕ್ಬಿಡ್ತೀವತ್ತು. ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತೆ ಇವ ಅವಿದ್ಯಾ ಕಲ್ಪಿತೆ ನಾಮರೂಪೇ. ಏನಾನಂದ ಸ್ವಾಮಿ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯೇ ಸಂಸಾರ ಪ್ರಪಂಚ ಬೀಜಭೂತೆ ಸರ್ವಜ್ಞಸ್ಯ ಈಶ್ವರಸ್ಯ ಮಾಯಾ ಶಕ್ತಿ ಪ್ರಕೃತಿ ಬೀಜಂ ಇತಿ ಶುದ್ಧಸ್ಮೃತ್ಯೋಃ ಅಭಿಲಪ್ಯತೆ. This is the sentence of Bhagavan Shankara in Brahma Sutra Bhashya, chapter 2, pada 1, sutra 14. 2.1.14. ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ. ಈ ಸೂತ್ರಕ್ಕೆ ವಿಸ್ತಾರ ಭಾಷ್ಯ ಬರೆದಿದ್ದಾರೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ನಾನು ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಸಾಕಾರ ಸ್ವರೂಪರು ಅಂತ ಕರೀತೇನೆ. ಅವರ ನರನಾಡಿಗಳಲ್ಲಿ, ಉಸಿರಿನಲ್ಲಿ, ರಕ್ತದ ಧಮನಿಗಳಲ್ಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಝಂಕರಿಸ್ತಾ ಇತ್ತು. ಯಾವ ವಾಕ್ಯ ಬೇಕು ನಿಮಗೆ, ಯಾವ ವಿದ್ವಾಂಸರಿಗಿದೆ ಯಾರಿಗೂ ಗೊತ್ತಿಲ್ಲ. ಬಹಳ ಸಂತೋಷ. ಎಲ್ಲರೂ ಮಹಾತ್ಮರೇ, ಎಲ್ಲರೂ ಯತಿಪುಂಗವರೇ, ಎಲ್ಲರೂ ಪ್ರವಚನಕಾರರೇ, ಎಲ್ಲರೂ ಸದ್ಗುರುಗಳೇ. ಸಂತೋಷ. ನನಗೆ ನನ್ನ ದೃಷ್ಟಿಯಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳೇ ಸದ್ಗುರುಗಳು. ಅವರೇ ನಿಜವಾದ ಯತಿಪುಂಗವರು. ಅವರೇ ಶಾಂಕರ ಭಾಷ್ಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಂಥ ಮಹಾತ್ಮರು. ಮತ್ತೊಮ್ಮೆ ಓದ್ತೇನೆ, ಅರ್ಥ ಹೇಳ್ತೇನೆ, ನಿಧಾನ ಹೇಳ್ತೇನೆ. ತಥಾ ಹಿ ವಕ್ಷ್ಯತಿ ಭಗವಾನ್ ಭಾಷ್ಯಕಾರ ಅಗ್ರೇ ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತೆ ಇವ ಅವಿದ್ಯಾ ಕಲ್ಪಿತೆ ನಾಮರೂಪೇ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯೇ ಸಂಸಾರ ಪ್ರಪಂಚ ಬೀಜಭೂತೆ ಸರ್ವಜ್ಞಸ್ಯ ಈಶ್ವರಸ್ಯ ಮಾಯಾ ಶಕ್ತಿ ಪ್ರಕೃತಿ ಬೀಜಂ ಇತಿ ಶ್ರುತಿಸ್ಮೃತ್ಯೋಃ ಅಭಿಲಪ್ಯೇತಿ. The grandeur of sentence to be intuited by the Sugama Vyakhyana of the Swamiji. ಭಾಷ್ಯವಾಕ್ಯ ಇದ್ದುಬಿಟ್ಟಿದೆ. ಆ ಭಾಷ್ಯವಾಕ್ಯದ ಮಹಿಮೆ, ಆ ಭಾಷ್ಯವಾಕ್ಯದ ಒಂದು ಜ್ವಲಂತತೆ ಅರ್ಥವಾಗಬೇಕಾದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಂದ ಮಾತ್ರ ಸರಿ, ಇನ್ಯಾರಿಗೂ ಗೊತ್ತಿಲ್ಲ. ಈ ಪದಚ್ಛೇದ ಮಾಡ್ತೇನೆ. ಈ ಸೂತ್ರ ಭಾಷ್ಯವಾಕ್ಯ ಇದು, ಈ ಓದಿದ್ದು, ಇದಕ್ಕೆ ಪದಚ್ಛೇದ. ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತೆ ಇವ ಅವಿದ್ಯಾ ಕಲ್ಪಿತೆ ನಾಮರೂಪೇ ತತ್ವಾನ್ಯತ್ವಾಭ್ಯಾಂ. ಇಲ್ಲಿ ತತ್ವ ಎನ್ನುವಾಗ ತಾವತ್ತಿರ್ಬೇಕಾಗಿತ್ತು, ಕನ್ನಡದಲ್ಲಿ ಇಲ್ಲ. ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯೇ ಸಂಸಾರ ಪ್ರಪಂಚ ಬೀಜಭೂತೆ ಸರ್ವಜ್ಞಸ್ಯ 10 ಈಶ್ವರಸ್ಯ ಮಾಯಾ ಶಕ್ತಿ ಪ್ರಕೃತಿ ಇತಿ ಶ್ರುತಿಸ್ಮೃತ್ಯೋಃ ಅಭಿಲಪ್ಯೇತಿ. 17 ಪದಗಳು, 17 ವರ್ಡ್ಸ್, 17 ಪದಗಳಿಂದ ಸಿದ್ಧವಾಗಿರುವ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ವಾಕ್ಯ. ಏನು ಆನಂದವಾಗಿದೆ! ಬ್ರಹ್ಮಾನಂದ ಬ್ರಹ್ಮ. ಇದರ ಮುಂದೆ ನೇಸು ಚಿನ್ನ ಬೆಳ್ಳಿ ವಜ್ರ ಪ್ರಶಸ್ತಿಗಳು ಎಲ್ಲವೂ ಜೋಳು. ಇಂಥ ವಾಕ್ಯಗಳು ಬೇಕಾದಷ್ಟಿವೆ, ಅನ್ವಯ ಮಾಡ್ಕೊಳ್ಳಿ.
ಶ್ರುತಿಸ್ಮೃತ್ಯೋ ನಾಮರೂಪೇ ಅಭಿಲಪ್ಯೇತೆ ಅನ್ವಯ. ಶ್ರುತಿಸ್ಮೃತ್ಯೋ ಶ್ರುತಿಶ್ಚ ಸ್ಮೃತಿಶ್ಚ ಶ್ರುತಿ ಸ್ಮೃತಿ ತಯೋ ಶ್ರುತಿಷು ಸ್ಮೃತಿಷು ಚ ಶ್ರುತಿಗಳಲ್ಲಿಯೂ ಅಂದರೆ ವೇದಾಂತಗಳಲ್ಲಿಯೂ ಸ್ಮೃತಿಷು. ಇನ್ನು ಸ್ಮೃತಿ ಅಂತಂದ್ರೆ ಮನುಸ್ಮೃತಿ, ಮಹಾಭಾರತ ಸ್ಮೃತಿ, ಭಗವದ್ಗೀತಾ ಸ್ಮೃತಿ ಮುಂತಾದ ಸ್ಮೃತಿ ಗ್ರಂಥಗಳಲ್ಲಿಯೂ ಶ್ರುತಿ ಸ್ಮೃತಿಯೋ ಸಪ್ತಮಿ ದ್ವಿವಚನ ಶ್ರುತಿಗಳಲ್ಲಿಯೂ ಮತ್ತು ಸ್ಮೃತಿಗಳಲ್ಲಿಯೂ ಕೂಡ ಅಭಿಲಪ್ಯತೆ ಕರೆಯಲ್ಪಡುತ್ತೇವೆ. ಅಭಿಲಪತಿ ಹೇಳುತ್ತಾನೆ, ಅಭಿಲಪ್ಯತೆ ಹೇಳಲ್ಪಡುತ್ತದೆ. ಅಭಿಲಪ್ಯತೆ ದ್ವಿವಚನ. ಶ್ರುತಿ ಸ್ಮೃತಿಗಳಲ್ಲಿ ಹೀಗೆಂದು ಕರೆಯಲ್ಪಡುತ್ತೇವೆ, ಹೇಳಲ್ಪಡುತ್ತೇವೆ. ದ್ವಿವಚನ ಯಾವುದು? ನಾಮರೂಪೇ ನಾಮ ಚ ರೂಪಂಚ ನಾಮರೂಪೇ. ಏನು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ನಾಲಿಗೆಯ ಮೇಲೆ ವ್ಯಾಕರಣ ಸರಸ್ವತಿ, ಅಲಂಕಾರ ಸರಸ್ವತಿ, ಛಂದ ಸರಸ್ವತಿ, ಆಮೇಲೆ ಮೀಮಾಂಸಾ ಸರಸ್ವತಿ, ಶಾಂಕರ ಭಾಷ್ಯ ಸರಸ್ವತಿ ನರ್ತನೆ ಮಾಡ್ತಾ ಇದ್ರು. ಬಾಬಾ ಬಾಬಾ ಇದನ್ನ ಹೇಳ್ತಿರೋದು 50-60 ವರ್ಷಗಳ ಹಿಂದಿನ ಮಾತು. ಆದರೆ ಜ್ಞಾಪಿಸ್ಕೊತಾ ಇದ್ರೆ ಗುರುಗಳ ಪ್ರತ್ಯಕ್ಷವಾಗಿ ಬಂದು ನನ್ನ ಉಪನ್ಯಾಸವನ್ನು ಕೇಳ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೇನೋ ಅಂತ ನನ್ನ ಭ್ರಮೆ. ಶ್ರುತಿ ಸ್ಮೃತಿಗಳಲ್ಲಿ ನಾಮರೂಪಗಳು ಹೀಗೆಂದು ಅಭಿಲಪ್ಯತೆ ಹೇಳಲ್ಪಡುತ್ತಿವೆ, ಹೀಗೆಂದು ಕರೆಯಲ್ಪಡುತ್ತಿವೆ ಅಂತ ಅನ್ವಯ. ಎಲ್ಲ ಕೂಡಿಸೋಣ ಈಗ. ಈ ನಾಮರೂಪ ಹೇಗಿವೆ? ಅವಿದ್ಯಾ ಕಲ್ಪಿತೆ. ನೋಡಿ, ಅವಿದ್ಯಾ ಕಲ್ಪಿತೆ ನಾಮರೂಪೆ. ಇದು ಸಪ್ತಮಿ ಏಕವಚನವಲ್ಲ, ಪ್ರಥಮ ವಿಭಕ್ತಿ ದ್ವಿವಚನ. ಅವಿದ್ಯಾ ಕಲ್ಪಿತಂ, ಅವಿದ್ಯಾ ಕಲ್ಪಿತೆ, ಅವಿದ್ಯಾ ಕಲ್ಪಿತಾನಿ. ನಪುಂಸಕಲಿಂಗ. ಯಾಕೆ? ನಾಮರೂಪೆ. ರೂಪ ಶಬ್ದ ನಪುಂಸಕಲಿಂಗ. ನಾಮ ಚ ರೂಪಂಚ ನಾಮರೂಪೆ. ಅದಕ್ಕನುಗುಣವಾಗಿ ಅವಿದ್ಯಾ ಕಲ್ಪಿತೆ ನಾಮರೂಪೆ. ಇದಕ್ಕೆ ಅವಿದ್ಯಾ ಕಲ್ಪಿತಂ ನಾಮ, ಅವಿದ್ಯಾ ಕಲ್ಪಿತಂ ರೂಪಂಚ, ಅವಿದ್ಯಾ ಕಲ್ಪಿತೆ ನಾಮರೂಪೆ. ನಾಮರೂಪಗಳಿಗೆ ಶಂಕರಾಚಾರ್ಯರು ಕೊಟ್ಟಿರುವ ಸ್ಥಾನಮಾನ ಅವಿದ್ಯಾ ಕಲ್ಪಿತ. ನಾಮರೂಪ ಅಂದ್ರು ಒಂದೇ, ಮಾಯಾ ಅಂದ್ರು ಒಂದೇ. ಮಾಯಾ ಪ್ರಪಂಚ, ನಾಮರೂಪ ಪ್ರಪಂಚ. ಇದನ್ನ ಶಂಕರಾಚಾರ್ಯರವರು ಅವಿದ್ಯಾ ಕಲ್ಪಿತ ಅಂದ್ಬಿಟ್ರು. ಯಾವ್ದದು ಅಂತ ಕೇಳಿದ್ರೆ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯೇ. ಇದು ಕೂಡ ಪ್ರಥಮ ವಿಭಕ್ತಿ ದ್ವಿವಚನ ರೂಪ. ಅನಿರ್ವಚನೀಯಂ, ಅನಿರ್ವಚನೀಯೇ, ಅನಿರ್ವಚನೀಯಾನಿ. ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ. ಬಹಳ ಈ ಮಾಯೆಯನ್ನ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮೆಲ್ಲ ಭಾಷ್ಯಗಳಲ್ಲಿಯೂ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಎಂದು ಕರೆದಿದ್ದಾರೆ. ಮಾಯೆಗೆ ಹೆಸರು ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಮಾಯಾ. ಮಾಯೆಯನ್ನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಅಂತ ಕರೆದಿದ್ದಾರೆ. ಮೂಲ ವಿದ್ಯಾವಾದಿಗಳು ಅವಿದ್ಯೆಯನ್ನ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಅಂತ ಕರೆದುಬಿಟ್ರು. ತಪ್ಪಿದು. ಮಾಯೆಯು ಅನಿರ್ವಚನೀಯ, ಮಾಯೆಯು ಅವಿದ್ಯಾ ಕಲ್ಪಿತ, ಮಾಯೆಯು ಈಶ್ವರಾಧೀನವಾದದ್ದು. ಈ ಮಾಯೆಯನ್ನ ಈಗಿನ ವ್ಯಾಖ್ಯಾನಕಾರರು ಅವಿದ್ಯಾ ಅಂತ ಮಾಡಿಬಿಟ್ಟು ಅವಿದ್ಯಾ ಮಾಯ ಎರಡು ಒಂದಯ್ಯ ಅಂತ ಮಾಡಿಬಿಟ್ಟು ಮೂಲ ವಿದ್ಯೆಯನ್ನ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಅಂತ ಮಾಡಿರುವಂತಹದ್ದು ತುಂಬಾ ತಪ್ಪು, ದ್ರೋಹ. ತತ್ವಾನ್ಯತ್ವಾಭ್ಯಾಂ ಏನ್ ಹಾಗಂದ್ರೆ ತತ್ವ ಅನ್ಯತ್ವ ಮಾಯಾ ಅಂತ ತೋರ್ತಾ ಇದೆ. ಇದು ತತ್ವ ಮೂಲಭೂತವಾಗಿ ಯಾವುದು ಆಸ್ಪದವೋ ಅದಕ್ಕೆ ತತ್ ಅಂತ ಹೆಸರು. ತಸ್ಯ ಭಾವ ತತ್ವ. ಮೂಲಭೂತವಾಗಿರುವ ಆಸ್ಪದವಾಗಿದೆ ನೋಡುವ ಅಲ್ಲ. ಅನ್ಯತ್ವ
ಆಸ್ಪದಕ್ಕಿಂತ ಭಿನ್ನವಾಗಿ ಸ್ವತಂತ್ರವಾಗಿ ಸತ್ಯವಾಗಿದೆ ಎನ್ನೋಣ ಮಾಡಲೇ ಇಲ್ಲ. ಇದು ಬಹಳ ಸೂಕ್ಷ್ಮ ವಿಚಾರ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ದಯವಿಟ್ಟು ನಿಧಾನವಾಗಿ ಕೇಳಿ. ಈಗ ರಜ್ಜು ಸರ್ಪ ಹಗ್ಗದಲ್ಲಿ ಹಾವು ತೋರ್ತಾ ಇದೆ. ಆ ರಜ್ಜು ಸರ್ಪಕ್ಕೆ ಹೆಸರು ಮಾಯ. ಅದು ಅವಿದ್ಯಾ ಕಲ್ಪಿತವಾಗಿದೆ. ನನ್ನ ಮನಸ್ಸಿನಲ್ಲಿರುವಂಥ ಅವಿದ್ಯಾ ದೋಷದಿಂದ ರಜ್ಜು ಸರ್ಪ ತೋರ್ತಾ ಇದೆ. ಈ ರಜ್ಜು ಸರ್ಪವನ್ನ ಕಾಣುವಾಗ ನಿಜವಾಗಿ ಹಗ್ಗವೇ ಅಂತ ಹೇಳೋಣ. ಅವನಿಗೆ ಹಗ್ಗ ಅಂತ ಗೊತ್ತಾಗಿ ಬಿಟ್ಟಿದ್ದಿದ್ರೆ ಯಾಕೆ ಹೆದರ್ಕೋತಾ ಇದ್ದ? ಆ ಕಾಲದಲ್ಲಿ ತೋರುತ್ತಿರುವ ರಜ್ಜು ಸರ್ಪವನ್ನ ತತ್ವ ಅಂದ್ರೆ ನಿಜವಾಗಿರುವಂತ ಹಗ್ಗವೇ ಆಗಿದೆ ಅಂತ ಹೇಳುವುದಕ್ಕೂ ಬರೋದಿಲ್ಲ. ಹೊಕ್ಕೊಳ್ಳಿ, ಹಗ್ಗಕ್ಕಿಂತ ಭಿನ್ನವಾಗಿ, ಹಗ್ಗಕ್ಕಿಂತ ವಿಲಕ್ಷಣವಾಗಿ, ಸ್ವತಂತ್ರವಾಗಿ ಸತ್ಯವಾಗಿದೆ ನೋಡುವ ಅದು ಇಲ್ಲ. ತತ್ವ ಅಂದ್ರೆ ಹಗ್ಗ, ಅನ್ಯತ್ವ ಹಾವು. ಆ ರಜ್ಜು ಸರ್ಪ ಹಾವಾಗಿದೆಯಾ ಹಗ್ಗವಾಗಿದೆಯಾ? ಹಗ್ಗವಾಗಿದೆ. ಯಾಕೆ ಹೆದರ್ಕೊಂಡೆ? ಯಾಕೆ ಓಡೋಗ್ತಾ ಇದೆಯಾ? ಹಾವಾಗಿ ತೋರ್ತಾ ಇದೆ, ನಿಜವಾಗಿ ಹಾವಿದೆಯಾ? ಇಲ್ಲ. ಹಾಗೆ ಈ ಮಾಯೆಯನ್ನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತತ್ವ ಅನ್ಯತ್ವಾಭ್ಯಾಂ, ಇದು ಪಂಚಮಿ ದ್ವಿವಚನ, ತತ್ವಕ್ಕಿಂತಲೂ ತತ್ವಾತೆ ಅನ್ಯತ್ವಾತೆ ಅನಿರ್ವಚನೀಯ ಇನ್ಎಕ್ಸೆಸಿಬಲ್ ಇದನ್ನ ಈ ಪ್ರಪಂಚವನ್ನ ಮಾಯೆಯನ್ನ ಬ್ರಹ್ಮ ನೋಡುವೆ ಅಲ್ಲ. ಬ್ರಹ್ಮಕ್ಕಿಂತ ಭಿನ್ನವಾಗಿ ಸ್ವತಂತ್ರವಾಗಿ ಸತ್ಯವಾಗಿರುವ ವಸ್ತು ಅನ್ನೋಣ ಅಲ್ಲ. ಈ ಮಾಯೆಯು ತೋರುವಾಗ ಬ್ರಹ್ಮ ಅಂತಲ್ಲ, ವಿಚಾರ ಮಾಡಿದರೆ ಬ್ರಹ್ಮ ಭಿನ್ನ ಇದಕ್ಕಿದ್ದು ತತ್ವಾನ್ಯತ್ವಾಭ್ಯಂ ಅನಿರ್ವಚನೀಯ ದ್ವಿವಚನ. ಯಾವುದು? ನಾಮರೂಪೇ. ನಾಮರೂಪ ಹೇಗಿದೆ? ಸಂಸಾರ ಪ್ರಪಂಚ ಬೀಜಭೂತೆ. ಶ್ರೀರಾಮಚಂದ್ರ ಸಂಸಾರ ಪ್ರಪಂಚಸ್ಯ, ಈ ಸಂಸಾರವೆಂಬ ಪ್ರಪಂಚಕ್ಕೆ, ಸಂಸಾರಕ್ಕೂ ದ್ವೈತ ಪ್ರಪಂಚಕ್ಕೂ ಬೀಜಭೂತವಾದದ್ದು. ಇದಕ್ಕೆ ಅವ್ಯಾಕೃತ ಎಂದು ಹೆಸರು, ಅವ್ಯಕ್ತ ಎಂದು ಹೆಸರು. ಇದು ಮಾಯ. ಪೂಜ್ಯ ಸದ್ಗುರುಗಳು ಇದನ್ನು ಪಾಠ ಮಾಡುವಾಗ ಬೇಕಾದಷ್ಟು ಹೇಳ್ಬಿಟ್ಟಿದ್ದಾರೆ, ಕೆಜಿಗಟ್ಟಲೆ ಹೇಳಿದ್ದಾರೆ. ನೋಡಪ್ಪ ಮಗು, ಮಾಯೆಯ ಎರಡು ಮುಖ ಉಂಟು. ಒಂದು ವ್ಯಾಕೃತ ಮಾಯ, ಮತ್ತೊಂದು ಅವ್ಯಾಕೃತ ಮಾಯ. ವ್ಯಾಕೃತ ಮಾಯ ಎಂದರೆ ನಾಮ ರೂಪ ಗುಣ ಧರ್ಮ ಕ್ರಿಯೆಗಳಿಂದ ಬಿಡಿ ಬಿಡಿಯಾಗಿ ತೋರುತ್ತಿರುವಂತಹ ದ್ವೈತ ಪ್ರಪಂಚ. ಈಗ ನಮಗೆ ಪಂಚ ಜ್ಞಾನೇಂದ್ರಿಯಗಳಿಂದ ಏನು ದ್ವೈತ ಪ್ರಪಂಚ ಅಂತ ತೋರ್ತಾ ಇದೆಯೋ ಇದಕ್ಕೆ ಹೆಸರು ವ್ಯಾಕೃತ ಮಾಯ. ಈ ವ್ಯಾಕೃತ ಮಾಯ ಹುಟ್ಟುವುದಕ್ಕಿಂತ ಮುಂಚೆ, ತೋರಿಕೊಳ್ಳುವುದಕ್ಕಿಂತ ಮುಂಚೆ ಯಾವ ಬೀಜ ರೂಪದಲ್ಲಿ ಇತ್ತೋ ಅದಕ್ಕೆ ಹೆಸರು ಅವ್ಯಾಕೃತ ಮಾಯ, ಬೀಜ ರೂಪವಾದ ಮಾಯ. ಅದನ್ನೇ ಶಂಕರಾಚಾರ್ಯರವರು ನಾಮರೂಪೇ ಸಂಸಾರ ಪ್ರಪಂಚ ಬೀಜಭೂತೆ ಎಂದರು. ಎರಡು ಮಾಯ ಎನ್ನುವುದು ಒಂದು. ಆ ಮಾಯೆಯಲ್ಲಿ ನಾಮ ಮತ್ತು ರೂಪಗಳ ಶಕ್ತಿ ಇದೆ. ಮಣ್ಣು ಮಾಯ, ಮಣ್ಣಿನಿಂದ ತೋರುತ್ತಿರುವ ಮರಕೆ ಕೊಡಿಕೆ ಹೆಂಚು ಇತ್ಯಾದಿಗಳು ಮಾಯ. ಬಂಗಾರ ಎನ್ನುವುದು ಮೂಲಭೂತವಾಗಿರುವ ವಸ್ತು, ಅದರಿಂದ ಬೇಕಾದಷ್ಟು ಆಹರಣ. ಹೀಗೆ ಈ ಪ್ರಪಂಚಕ್ಕೆ, ಸಂಸಾರ ಪ್ರಪಂಚಕ್ಕೆ ಬೀಜವಾಗಿರುವಂತಹ ಮಾಯ. ಇದನ್ನೇ ಮಾಯಾ ಶಕ್ತಿ ಪ್ರಕೃತಿ ಕಾರಣಂ ಬೀಜಂ ಮುಂತಾದ ಶಬ್ದಗಳಿಂದ ಶ್ರುತಿ ಸ್ಮೃತಿಗಳಲ್ಲಿ ಕರೆದಿದ್ದಾರೆ ಎಂದ್ರು. ಈ ಮಾಯೆಯ ಸ್ಥಾನಮಾನವೇನು? ಮಾಯ ಯೋಗ್ಯತೆ ಏನಪ್ಪಾ ಅಂದ್ರೆ ಸರ್ವಜ್ಞಸ್ಯ ಈಶ್ವರಸ್ಯ ಅಧೀನಭೂತ ಮಾಯ. ಪರಬ್ರಹ್ಮವು ಸರ್ವಜ್ಞವೋ ಸರ್ವಶಕ್ತವೋ ಆಗಿರುವ ನಿರ್ವಿಶೇಷ ತತ್ವ, ಅದರ ಅಧೀನವಾಗಿ ತೋರ್ತಾ ಇದೆ ಮಾಯ. ಎರಡು ಕಡೆ ಹಾಕಿದ್ದಾನೆ. ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತೆ ಇವ
ಸರ್ವಜ್ಞನು ಸರ್ವಶಕ್ತನೂ ಆಗಿರುವಂತ ಈಶ್ವರನಿಗೆ ಸ್ವರೂಪವಾಗಿದೆಯೋ ಎನ್ನುವಂತೆ ಇದೆ. ಈ ಮಾಯೆಯು ಈಶ್ವರನ ಅಧೀನವಾಗಿದೆ. ಮಾಯೆಯು ಈಶ್ವರನಲ್ಲಿ ಅವಿದ್ಯಾ ಕಲ್ಪಿತವಾಗಿದೆ. ಮಾಯೆಯು ಈಶ್ವರನಲ್ಲಿ ತೋರುತ್ತಿರುವಂತ ಜೊಳ್ಳು ಪದಾರ್ಥ. ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತೆ ಇವ. ಏನ್ರಿ, ಪರಮಾತ್ಮನಿಗೆ ಮಾಯೆಯನ್ನ ಆತ್ಮನ್ ಕರೀತಾ ಇದ್ದಿರೋದಂದ್ರೆ ಆತ್ಮಭೂತೆ ಇವ, ಆತ್ಮನಾಗಿದೆಯೋ ಎನ್ನುವಂತೆ ತೋರ್ತಾ ಇದೆ. ಯಾವುದು ಮಾಯ. ಮಾಯಾ ಸ್ಥಾನಮಾನವೇನು? ಅವಿದ್ಯಾ ಕಲ್ಪಿತೆ. ಯಾವುದು? ನಾಮರೂಪೆ. ಹೇಗಿದೆ? ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯೇ. ಏನ್ ಮಾಡ್ತಾ ಇದೆ? ಸಂಸಾರ ಪ್ರಪಂಚ ಬೀಜಭೂತೆ. ಯಾರ ಅಧೀನವಾಗಿದೆ? ಸರ್ವಜ್ಞಸ್ಯ ಈಶ್ವರಸ್ಯ. ಇದಕ್ಕೇನು ಹೆಸರು? ಮಾಯಾ ಎಂದು ಹೆಸರು, ಶಕ್ತಿ ಎಂದು ಹೆಸರು, ಪ್ರಕೃತಿ ಎಂದು ಹೆಸರು. ಇದು ಶುದ್ಧ ಸ್ಮೃತಿಯೋ ಹೀಗೆಂದು ಸ್ಮೃತಿ ಸ್ಮೃತಿಗಳು ಹೇಳಿದ್ದಾರೆ. ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯನಂತು ಮಹೇಶ್ವರಂ. ಶ್ವೇತಾಶ್ವತರ. ಹೌದಾ? ದೈವೀ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇ ವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತ್ಯತೆ. ಏನು ಆನಂದ ಸ್ವಾಮಿ. ಗೀತಾ ಭಾಷ್ಯ ಪ್ರಾರಂಭದಲ್ಲಿ ತ್ರಿಗುಣಾತ್ಮಿಕ ಮಾಯಾ ಈಶ್ವರಾಧೀನ ಅಂತ ಬರೆದಿದ್ದಾರೆ. ಪೂಜ್ಯ ಸದ್ಗುರುಗಳ ಪಾಠ ಮಾಡುವಾಗ ತುಂಬಾ ಪಾಠ ಮಾಡಿದ ಮೇಲೆ ಮನನ ಚಿಂತನ ಮಾಡಿಸುವಾಗ ಇಷ್ಟು ಹೇಳಿದ್ದಾರೆ. ಅಂಥ ಪರಮ ಪೂಜ್ಯ ಸದ್ಗುರು ಪುಂಗವರು ನನ್ನ ಪಾಲಿಗೆ ಮುಮುಕ್ಷು ಜನಗಳ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಸ್ವರೂಪರಾಗಿರುವ ಜ್ಞಾನ ವೃದ್ಧರು, ವಯೋವೃದ್ಧರು, ಆಶ್ರಮ ವೃದ್ಧರು ಆಗಿರುವಂತಹ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪರಮ ಪವಿತ್ರ, ಪರಮ ಮಂಗಳ, ಪರಮ ಪಾವನ ಚರಣಾರವಿಂದಗಳಲ್ಲಿ ಈ ನನ್ನ ಪುಷ್ಪ ರೂಪವಾಗಿರುವ ಪ್ರವಚನವನ್ನ ಸಮರ್ಪಿಸುತ್ತಾ, ಇನ್ನೂ ತುಂಬಾ ಚೆನ್ನಾಗಿದೆ ಎಲ್ಲ ದಯಮಾಡಿ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸುತ್ತಾ, ಸೂತ್ರ ಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲು ಮಾನವ. ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ತ್ಯಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿಃ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಸದ್ಗುರುವು ಮಾತನಾಡುವ ಭಗವಂತ. ಯಾವಾತನ ಉಪದೇಶ ಕೇಳುವಾಗ ಸಮಕಾಲದಲ್ಲಿಯೇ ಕೇಳುವವನ ಅನುಭವಕ್ಕೆ ಹೊಂದುತ್ತದೆಯೋ ಅವನೇ ಸದ್ಗುರು. ಅನಿತ್ಯ ಫಲಗಳಿಗಾಗಿಯೇ ಕೇವಲ ಕರ್ಮಗಳನ್ನು ಆಚರಿಸದೆ ಭಗವದರ್ಪಣ ಬುದ್ಧಿಯಿಂದ ಭಗವಂತನೇ ಬೇಕು ಎಂದು ಮಾಡುವ ಎಲ್ಲ ಕರ್ಮಗಳು ಕರ್ಮಯೋಗವೇ. ಇದರ ಫಲ ಚಿತ್ತಶುದ್ಧಿ ದ್ವಾರ ಆತ್ಮಜ್ಞಾನ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥರಾದವರೆಲ್ಲರೂ ಬ್ರಾಹ್ಮಣರೇ, ಕೇವಲ ಜಾತಿಯಿಂದಲ್ಲ. ಭಗವಾನ್ ಶಂಕರರ ಪರಮ ಗುರುಗಳಾದ ಶ್ರೀ ಗೌಡಪಾದಾಚಾರ್ಯರು ತಮ್ಮ ಮಾಂಡುಕ್ಯ ಕಾರಿಕೆಯಲ್ಲಿ ಮಾಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಎಂಬುದಾಗಿ ಮಾಯಾಜಾಲದ ಬಗ್ಗೆ ತಿಳಿಸುತ್ತಾರೆ. ಮಾಯಾ ಪಾಶದ ಬಂಧದೆ ಬರಿದೆ ನೋಯದಿರಲು ಮಾನವ.
ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಮಾಯಾತೀತ ನಿನಾಗುವ ಪರಮ ಉಪಾಯವ ಮಾಡಲೋ ಮಾನವ. ಮಾಯಾತೀತ ನಿನಾಗುವ ಪರಮ ಉಪಾಯವ ಮಾಡಲೋ ಮಾನವ. ಈ ಲೋಕದ ಪರಲೋಕದ ಸುಖದೊಳು ಲೋಲನಾಗದಿರೋ ಮಾನವ. ಈ ಲೋಕದ ಪರಲೋಕದ ಸುಖದೊಳು ಲೋಲನಾಗದಿರೋ ಮಾನವ. ಮೇಲೆ ಮೇಲೆ ನಿನಿದರ ದೋಷಗಳ ಆಲೋಚಿಸುತ್ತಿರೋ ಮಾನವ. ಮೇಲೆ ಮೇಲೆ ನಿನಿದರ ದೋಷಗಳ ಆಲೋಚಿಸುತ್ತಿರೋ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ರಾಗದ್ವೇಷದ ಸೆಳೆತಕ್ಕೆ ಸಿಲ್ಕದೆ ಜಾಗರೂಕನಿರೋ ಮಾನವ. ರಾಗದ್ವೇಷದ ಸೆಳೆತಕ್ಕೆ ಸಿಲ್ಕದೆ ಜಾಗರೂಕನಿರೋ ಮಾನವ. ನೀಗಿ ಮೋಹದಾವರಣವನಿಲ್ವ ಸುಯೋಗವನರಸೋ ಮಾನವ. ನೀಗಿ ಮೋಹದಾವರಣವನಿಲ್ವ ಸುಯೋಗವನರಸೋ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ ಕೈ ಬಿಡಲುರೆ ದುಃಖವು ಮಾನವ. ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ ಕೈ ಬಿಡಲುರೆ ದುಃಖವು ಮಾನವ. ಕೆಡದಿರೋ ವಿಷಯದ ಗೊಡವೆಗೆ ಹೋಗಿ ಸಂಗಡಿಪುದು ಸಂಕಟ ಮಾನವ. ಕೆಡದಿರೋ ವಿಷಯದ ಗೊಡವೆಗೆ ಹೋಗಿ ಸಂಗಡಿಪುದು ಸಂಕಟ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಇಂದ್ರಜಾಲವೀ ಸರ್ವ ಪ್ರಪಂಚ ನಿಸ್ತಂದ್ರಿಯೊಳಿದ ತಿಳಿ ಮಾನವ.
ಇಂದ್ರಜಾಲವೀ ಸರ್ವ ಪ್ರಪಂಚ ನಿಸ್ತಂದ್ರಿಯೊಳಿದ ತಿಳಿ ಮಾನವ ಇಂದ್ರಿಯಗಳ ಗೆಲು ಶಂಕರ ಗುರುವರ ಸಾಂದ್ರ ಭಕುತಿಯೊಳೆ ಮಾನವ ಇಂದ್ರಿಯಗಳ ಗೆಲು ಶಂಕರ ಗುರುವರ ಸಾಂದ್ರ ಭಕುತಿಯೊಳೆ ಮಾನವ ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ ಮಾಯಾತೀತ ನಿನಾಗುವ ಪರಮ ಉಪಾಯವ ಮಾಡೆಲೋ ಮಾನವ ಹೇ ಮಾನವ ಹೇ ಮಾನವ ಹೇ ಮಾನವ